ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ಡೈರೆಕ್ಟರ್ ನ ಕಿಡ್ನಾಪ್ ಮಾಡಿ ಕಾಲು ಮುರಿದ ಗ್ಯಾಂಗ್. ಕಿಡ್ನಾಪ್ ಮಾಡಿ ಬ್ಯಾಡ್ರಹಳ್ಳಿ ಮನೆಯೊಂದರಲ್ಲಿ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಗೃಹ ಬಂಧನದಲ್ಲಿ ಇಟ್ಟು ಬ್ಯಾಟ್ ಹಾಗೂ ಹಾಕಿ ಸ್ಟಿಕ್ ನಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಆ ಬಳಿಕ ಮಂದಾರಗಿರಿ ಬೆಟ್ಟಕ್ಕೆ ಕರೆದೊಯ್ದು ಅಲ್ಲೂ ಕೂಡ ಥಳಿಸಿದ್ದಾರೆ. ಹೊಸ ಸಿನಿಮಾ ನಿರ್ದೇಶಿಸಿದ್ದಂತಹ ನಿರ್ದೇಶಕ ಅನೇಶ್ ಸೈಕೋ ಥ್ರಿಲ್ಲರ್ ಮೂವಿ ಜೀವನದ ಭಾಷೆ ಸಿನಿಮಾ ನಿರ್ದೇಶಕ. ಆದರೆ ಇನ್ನೂ ಸಿನಿಮಾ ಬಿಡುಗಡೆಯಾಗದ ಹಿನ್ನೆಲೆಯಲ್ಲಿ ಮನಸ್ತಾಪಗಳು ಉಂಟಾಗಿದೆ. ಇನ್ವೆಸ್ಟರ್ ಹಾಗೂ ಚಿತ್ರತಂಡದ ನಡುವೆ ಮನಸ್ತಾಪ ಉಂಟಾಗಿದೆ. ಇದರ ಮಧ್ಯೆ ಕಾರನ್ನ ಮಾರಾಟಕ್ಕೆ ಇಟ್ಟಿದ್ದಂತಹ ನಿರ್ದೇಶಕ ಅನೇಶ್ ಆ ವಿಚಾರವನ್ನ ಇಂದಿರಾನಗರದಲ್ಲಿ ಇದ್ದಂತಹ ನಟಿಯ ಬಳಿ ಹೇಳಿದ್ದಂತಹ ಅನೇಶ್ ಕಿಡ್ನಾಪ್ ಮಾಡೋದಕ್ಕೆ ನಟಿ ಕೂಡ ಸಾಥನ್ನ ಕೊಟ್ಟಿರೋದು ಇದೀಗ ಸಿಗ್ತಾ ಇರುವಂತಹ ಮಾಹಿತಿ. ನಟಿಯಿಂದ ಇದೀಗ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಅವಿನಾಶ್ನ ಕಿಡ್ನಾಪ್ ಮಾಡಿದ್ದಂತಹ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕಿಡ್ನಾಪ್ ಸಂಬಂಧ ಕೇಸನ್ನು ದಾಖಲಿಸಿಕೊಂಡಿದ್ದಂತಹ ಆಡುಗೋಡಿ ಪೊಲೀಸರು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಕಿಡ್ನಾಪ್ ಆಗಿದ್ದಂತಹ ನಿರ್ದೇಶಕನನ್ನ ರಕ್ಷಣೆ ಮಾಡಲಾಗಿದೆ. ಆ ಬಳಿಕ ಕಿಡ್ನಾಪ್ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ 11 ಆರೋಪಿಗಳ ಬಂಧನ ಆಗಿದೆ. ನೋಡಿ, ದೃಶ್ಯಾವಳಿಗಳೆಲ್ಲ ಗಮನಿಸ್ತಾ ಇದ್ದೀರಲ್ಲ, ಈಕೆಯೇ ನಟಿ. ಇವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸಿದ ನಂತರ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಕಿಡ್ನಾಪ್ ಮಾಡಿರೋದು ಬಯಲಿಗೆ ಬಂದಿದೆ. ಒಂದೇ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ರೀತಿಯಾದಂತಹ ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ಮಾಡಿ ಕಾಲನ್ನ ಮುರಿದಿರೋದು ಗೊತ್ತಾಗ್ತಾ ಇದೆ. ಕೇಸ್ನೆಲ್ಲ ಹೋಗ್ತಾರೆ. ಅವಾಗ ಹೋಗಿ ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನು ವಿಚಾರ ಮಾಡೋಕ್ಕೆ ಹೋದ ಸಮಯದಲ್ಲಿ ಏನು ನಮಗೆ ವಿಕ್ಟಿಮ್ ಇದ್ದಾರೆ, ಅವರು ಒಂದು ಮೂವಿ ಡೈರೆಕ್ಟರ್, ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತು ಬೇರೆ ಕಡೆಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಜನ, ಕೆಲವೊಬ್ರು ಮಾಡೆಲ್ಸ್, ಕೆಲವೊಬ್ರು ಗೊತ್ತಿರೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಕೊಂಡು ಅವರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ರಿಲೀಸ್ ಆಗಿದೆ, ಫಸ್ಟ್ ಯೂಟ್ಯೂಬ್ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವರು ಎಲ್ಲರೂ ಪರಿಚಯದವರು, ಐದರ್ ದೇ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರು ಕರ್ಕೊಂಡು ಅವ್ರನ್ನ ಕರೆಸಿ ಅವ್ರಿಗೆ ಕರೆಸ್ತಾರೆ. ಅವ್ರಿಗೆ ಒಂದು ನೆಪದಲ್ಲಿ ಬಂದ್ಬಿಟ್ಟು ಕರೆಸ್ತಾರೆ. ಒಂದು ಕಡೆ ಕರೆಸ್ಬಿಟ್ಟು ಒಂದು ಗರಾಜಲ್ಲಿ ಅವ್ರಿಗೆ ಫಸ್ಟ್ ಹೋಗ್ತಾರೆ. ಅದಾದ್ಮೇಲೆ ಗರಾಜ್ ಕರ್ಕೊಂಡು ಹೋಗ್ತಾರೆ. ಗರಾಜ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ